ಬನ್ನಿ ವೀಕ್ಷಕರೇ, ಸೋಮವಾರದ ದೃಷ್ಟಿಪಟ್ಟು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ದೃಷ್ಟಿ ಮಂಚದ ಹತ್ತಿರ ಮಲಗ್ತಾ ಸಾವಕಾಶವಾಗಿ ಲೈಟ್ ಆಫ್ ಮಾಡಿ ಅಂತಾಳೆ. ಅದಕ್ಕೆ ದತ್ತ ಕೇಳಿಸ್ಲಾರ್ದೆ ಏನು ಅಂತಾನೆ. ದೃಷ್ಟಿ ನಿದ್ದೆ ಬರ್ತಿಲ್ಲ, ಲೈಟ್ ಆಫ್ ಮಾಡಿ ಅಂದೆ ಅಂತಾಳೆ. ದತ್ತ ಇದು ಬೇರೆ ಅಂದು ಲೈಟ್ ಆಫ್ ಮಾಡಿ ಮಲ್ಕೋತಾನೆ. ದೃಷ್ಟಿ ಮಲಗಿದ್ದವಳು ಎದ್ದು ಮನಸ್ಸಿನಲ್ಲಿಯೇ, ರೀ ಇವತ್ತು ನಿಮ್ಮ ಮನೆಯೊಳಗೆ ಬಂದಿದ್ದೀನಿ ಅಂದರೆ ಮುಂದೊಂದು ದಿನ ಹೃದಯದ ಒಳಗೂ ಬರ್ತೀನಿ, ಖಂಡಿತ ಅಲ್ಲೂ ಮನೆ ಮಾಡ್ತೀನಿ ಕಣ್ರಿ ಅಂತ ಮಲ್ಕೋತಾಳೆ. ಈ ಕಡೆ ಚೆನ್ನಮ್ಮನಿಗೆ ನಿದ್ದೆ ಹತ್ತದೇ ಇದ್ದಾಗ ಮಹಾದೇವನ ಎಬ್ಬಿಸೋಕೆ ಹೋತಾಳೆ. ಮಹಾದೇವ ಗೊರಕೆ ಹೊಡೆಯುತ್ತಾ ಮಲಗಿರ್ತಾನೆ. ಮತ್ತೆ ಚೆನ್ನಮ್ಮ ಜೋರಾಗಿ ಕಿರುಚಿ ಮಹಾದೇವ ಮಹಾದೇವ ಅಂತಾಳೆ. ಆಗ ಜೋರಾದ ನಿದ್ದೆಯಲ್ಲಿದ್ದ ಮಹಾದೇವ ಅಯ್ಯೋ ದೆವ್ವ ದೆವ್ವ ಅಂತಾನೆ. ಅದಕ್ಕೆ ರಾಜು ಕೂಡ ದತ್ತಾಬಾಯಿಯ ಮನೆಯಲ್ಲಿ ದೆವ್ವ ಬಂದಿದೆ ಅಂತೆ, ನಾನು ಹೋಗ್ತೀನಿ ಅಪ್ಪ ಅಂತ ಅವನು ಚೆನ್ನಮ್ಮ ಬಂದಿರೋದು ನೋಡ್ಲಾರ್ದೆ ಹೇಳ್ತಾನೆ. ಏ ಮೂದೇವಿ, ನಾನು ಮಗ ಎಲ್ಲಿ ಮಲಗಿ ಬೀಳ್ತಾನೋ ಅಂತ ನಿಧಾನಕ್ಕೆ ಹೇಳಿದ್ರೆ ಈಗ ಹೇಳೋದು ಅಂತಾಳೆ. ಮಹಾದೇವ ರಾಜ ಹೆಚ್ಚಾಗಬಾರ್ದು ಅಂತ ಮೆಲ್ಗೆ ಎಬ್ಬಿಸಿದ್ಯಾ ಅಂತಾನೆ ಪ್ರೀತಿಯಿಂದ. ಯಾಕೆ ಚೆನ್ನಿ, ನಿನ್ನ ನನಗೆ ರೂಮಲ್ಲಿ ನಿದ್ದೆ ಬರ್ತಿಲ್ಲ ಅಂದರೆ ನಮ್ಮ ನಿದ್ದೆ ಯಾಕೆ ಕೆಡಿಸಿದೆ? ಹೋಗಮ್ಮ ಹೋಗಿ ಮಲ್ಕೋ, ಎಂತಹ ಒಳ್ಳೆ ಕನಸು ಗೊತ್ತಾ, ನಾನು ದತ್ತಾಬಾಯಿ ಅಕ್ಕ ಎಲ್ಲ ಆಟ ಆಡುತ್ತಾ ಇದ್ವಿ, ಹೋಗಮ್ಮ ಹೋಗು. ಆಗ ಮಹಾದೇವ ರಾಜುವಿಗೆ ನೀ ಮಲ್ಕೋ ಪುಟ್ಟ, ನಿನ್ನ ಕನಸನ್ನು ಕಂಟಿನ್ಯೂ ಮಾಡು ಅಂತ ಮಹಾದೇವ ರಾಜುವಿಗೆ ಹೇಳ್ತಾನೆ. ಮಹಾದೇವ ಚೆನ್ನಿ ಬಾ ಕೂತ್ಕೋ ಅಂತಾನೆ. ಚೆನ್ನಿ ಇನ್ನು ನಿನ್ನ ತಲೆಯಲ್ಲಿರೋ ಭಯ ಹೋಗಿಲ್ವಾ? ದೃಷ್ಟಿ ನೆನಪಾದಳ ನಿನಗೆ? ಅದಕ್ಕೆ ಹ್ಞೂ ಅಂತಾಳೆ ಚೆನ್ನಮ್ಮ. ಎಷ್ಟು ಸಮಾಧಾನ ಮಾಡಿಕೊಂಡ್ರು ಸಮಾಧಾನನೇ ಆಗ್ತಿಲ್ಲ ಮಹಾದೇವ, ಯಾವುದಕ್ಕೂ ಒಂದು ಸಲ ಆ ಮನೆಗೆ ಹೋಗಿ ನೋಡ್ಕೊಂಡು ಬರೋಣವಾ ಅಂತಾಳೆ. ಇಷ್ಟೊತ್ತಲ್ಲ ಅಂತಾನೆ. ಅವಳು ಮಲಗಿಕೊಂಡಿದ್ದಾಳೋ ಏನೋ, ಒಂದು ಸರಿ ಹೋಗಿ ನೋಡ್ಕೊಂಡು ಬಂದರೆ ನನಗೆ ಸಮಾಧಾನ ಆಗುತ್ತೆ ಮಹಾದೇವ, ಹೋಗೋಣ ಅಂತಾಳೆ. ಚೆನ್ನಿ ಮಲಗಿರ್ತಾರೆ ಕಣೆ, ಬೇಡ ಅಂತಾನೆ. ಆಗ ಚೆನ್ನಮ್ಮ ಆತಂಕದಿಂದ ನಿಮಗೆ ಅನಿಸಿರ್ಬೋದು, ಆದರೆ ನನಗೆ ಆ ಮನೆಯಲ್ಲಿ ದೃಷ್ಟಿನ ಮನೆಯೊಳಗೆ ಕರ್ಕೊಂಡಾರೋ ಇಲ್ಲೋ ಅನಿಸುತ್ತೆ. ಮಹಾದೇವ ಅಯ್ಯೋ, ಮನೆಯೊಳಗೆ ಕರ್ಕೊಳ್ದೇ ಇದ್ದರೆ ಇಷ್ಟೊತ್ತಿಗೆ ವಾಪಸ್ ಬರ್ತಿರ್ಲಿಲ್ವಾ ದೃಷ್ಟಿ? ನೀನೊಬ್ಳು, ಇಷ್ಟೊತ್ತಿಗಾಗಲೇ ಎಲ್ಲರೂ ಮಲಗಿರ್ತಾರೆ, ಈಗ ಹೋಗಿ ಬಾಗಿಲು ತೆರೆದ್ರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ಅಷ್ಟೇ, ಸುಮ್ಮನೆ ಮಲ್ಕೋ ನೀನು, ಬಾ ಇಲ್ಲೇ ನನ್ನ ಪಕ್ಕದಲ್ಲೇ ಮಲ್ಕೋ ನೀನು ಅಂತಾನೆ. ಆಗ ಚೆನ್ನಮ್ಮ ನನ್ನ ಸಂಕಟ ನನಗೆ ನಿಮಗೊಂದು. ಏ ಚೆನ್ನಿ, ವಯಸ್ಸಾದಮೇಲೆ ಗಂಡ ಹೆಂಡತಿಗೆ ಗಂಡನೇ ಗತಿ, ಇನ್ನೊಂದು ಸರಿ ಬೈಬೇಕಾದ್ರೆ ಈ ಮಾತು ನೆನಪಿಟ್ಕೋ, ಸುಮ್ಮನೆ ಬೈಬೇಡ ಸಿಟ್ಟಿನಿಂದ ಹೇಳ್ತಾನೆ ಮಹಾದೇವ. ನನ್ನ ಸಂಕಟನ ಅರ್ಥ ಮಾಡ್ಕೊ ಅಂತ ಹೇಳಿ ದಿಂಬಿನಿಂದ ಹೊಡೆದು ಬಿದ್ಕೋ ಅಂತಾಳೆ. ಆಗ ಅವನು ಸರ್ಕೋ ಅಂತಾನೆ. ಯಾವಾಗ ನೋಡಿದ್ರು ವಟ ಅಂತಾಳೆ. ಪಾಪ ಚೆನ್ನಮ್ಮ ಅಳ್ತಾ ಮಲಗ್ತಾಳೆ. ಆಗ ಮಹಾದೇವ ಅವಳನ್ನು ನೋಡ್ತಾನೆ. ಮುಂದೆ ಏನಾಗುತ್ತೋ? ಚೆನ್ನಮ್ಮ ಮತ್ತು ಮಹಾದೇವ ದೃಷ್ಟಿ ಮನೆಗೆ ಹೋಗ್ತಾರಾ? ಕಾದು ನೋಡೋಣ ವೀಕ್ಷಕರೇ. ನಮ್ಮ ಚಾನಲ್ನ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.